2023 ನಾನು ವೋಟ್ ಹಾಕೀನಿ. ಆದ್ರೆ 25 ಲಿಸ್ಟ್ನಲ್ಲಿ ನನ್ನ ಹೆಸರು ಹೋಗ್ಯದ. ಹೆಂಗೆ ತೆಗಿದ್ರಿ ಅದನ್ನ? ಅದಕ್ಕೆ ಇದು ಬಹಳ ಅಪಾಯಕಾರಿಯಾದ ವ್ಯವಸ್ಥೆ ಅಂತ ಅನ್ಸಕತ್ತೈತ. ನಮ್ಮ BLO ಯಾವ ಫಾರ್ಮ್ ಅನ್ನು ನಮಗೆ ಕೊಟ್ಟಿಲ್ಲ. ಕೆಲವರಿಗೆ ಅನ್ಯಾಯ ಮಾಡುವುದಕ್ಕಾಗಿ ಈ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ತಂದಿದೆ ಎಂಬ ಅನುಮಾನ ಹೋಗ್ತದೆ. 2002ರಲ್ಲಿ ಹೆಸರಿದೆ. ಆಮೇಲೆ 2023ರಲ್ಲಿ ನಾನು ವೋಟ್ ಹಾಕೀನಿ. ಆದ್ರೆ 25 ಲಿಸ್ಟ್ನಲ್ಲಿ ನನ್ನ ಹೆಸರು ಹೋಗ್ಯದ. ಹೆಂಗೆ ತೆಗಿದ್ರಿ ಅದನ್ನ? ಯಾವ ಆಧಾರದ ಮೇಲೆ ತೆಗಿದೀರಿ, ಯಾಕೆ ತೆಗಿದಿರಿ ಎಂಬುದು ನಮಗೇನು ಗೊತ್ತಿಲ್ಲ. ಆಮೇಲೆ ತಮ್ಮ ಹತ್ರ ಏನು ಅದಕ್ಕೆ ಆಧಾರಗಳಿವೆ ಎಂಬುದು ಕೂಡ ಗೊತ್ತಿಲ್ಲ. ಆದರೆ ಇತ್ತೀಚಿನ ಕೆಲವು ವರದಿಗಳು ಕೆಲವು ಕಡೆ ನೋಡಿದ್ರೆ 60ರಿಂದ 70 ವರ್ಷದೊಳಗೆ ಆಟೋಮೆಟಿಕ್ ಅವ್ರು ಕೊಂದ್ಬಿಟ್ಟಾರಂತ ಸುದ್ದಿ ಬಂದದ್ದು. ನಾವು ಆಟೋಮೆಟಿಕ್ ಆಗಿ ಅವ್ರ ಹೆಸರನ್ನೇ ತೆಗೆದುಬಿಟ್ಟಾರೆ. ಅವರ ಒಪ್ಪಿಗೆ ಇರಲಿ ಬಿಡಲಿ ಎಂಬ ಒಂದು ವದಂತಿಗಳು ಕೂಡ ಕೇಳಿ ಬರ್ತಾರೆ. ನಾನು ಅತ್ಯಂತ ಸೀನಿಯರ್, ಸುಮಾರು 81. ನಾನು ಸೆಪ್ಟೆಂಬರ್ 20 ಬಂದರೆ 80ಕ್ಕೆ ಹೋಗ್ತೀನಿ. ನನ್ನ ಅಭಿಪ್ರಾಯವಿಲ್ಲದೆ, ನನ್ನ ಏನು ನನ್ನ ವಿವೇಚನೆಗಿಲ್ಲದೆ 25ರಲ್ಲಿ ನನ್ನ ಹೆಸರು ಹೇಗೆ ಡಿಲೀಟ್ ಆಯಿತು? ಇದು ಬಹಳ ಗಂಭೀರ ಪ್ರಶ್ನೆ. ಇದನ್ನು ಬಹಳ ಗಂಭೀರವಾಗಿ ವಿಚಾರ ಮಾಡಿ ಆಕ್ಷನ್ ತಗೋಬೇಕಂತ ವಿನಂತಿಸ್ಕೊಂಡು, ಚುನಾವಣೆ ಆಯೋಗ ಏನು ಒಂದು ಗಲಾಟೆ ಎಬ್ಸೋಗ್ ಕುಂತದ, ಆ ಚುನಾವಣೆ ಆಯೋಗನೇ ಇದಕ್ಕೆ ಸೂಕ್ತ ಒಂದು ಕ್ರಮ ಜರುಗಿಸಬೇಕು. ಛತ್ರಪ್ಪ ತಂದೆ ಹನುಮಪ್ಪ ನಾರಿನಾಳಂತ. ನಾನು ಗಂಗಾವತಿಗೆ ಬಂದು 70ರಲ್ಲಿ ಸುಮಾರು 56 ವರ್ಷ ಆಗ್ಬೋದು. ಆವಾಗಿನಿಂದನೂ ನಾನು ಪ್ರತಿ ಈ ಎಲೆಕ್ಷನ್ನಲ್ಲಿ ಭಾಗವಹಿಸುತ್ತಾ ಬನ್ನಿ. ಆದರೆ ಇತ್ತೀಚೆಗೆ ಏನು SIR ಅಂತ ಏನು ಪ್ರೋಗ್ರಾಮ್ ನಡೆದದ, ಅದರಲ್ಲಿ ನಂದು 2002 ಆ ವೋಟ್ ಲಿಸ್ಟಿನಲ್ಲಿ ನಾನು ವೋಟ್ ಹಾಕಿದ್ದಕ್ಕೆ ಸಾಕ್ಷಿ. ನಂತರದಲ್ಲಿ 2025ರಲ್ಲಿ ಕೂಡ ನನ್ನ ಹೆಸರು ಇದೆ. ಆದರೆ ಎನ್ಯುಮರೇಷನ್ ಫಾರ್ಮ್ ಮಾತ್ರ ನನಗೆ ಬಂದಿಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನನ್ನ ಹೆಸರಿನಿಂದ ಯಾವುದೇ ಫಾರ್ಮ್ಗಳು ಬಂದಿಲ್ಲ. ನನ್ನ ಹೆಸರೇ ಡಿಲೀಟ್ ಆಗಿದೆ ಅಂತ ಹೇಳಕತ್ತ. ಈಗ ನಾನು ಸುಮಾರು ಇಷ್ಟು ವರ್ಷ ಗಂಗಾವತಿ ನಿವಾಸಿಯಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಸಮ್ಮೇಳನದ ಅಧ್ಯಕ್ಷನಾಗಿ, ಹಲವಾರು ಕಾರ್ಯಕ್ರಮಗಳಲ್ಲಿ ನಿರತನಾಗಿ, ಜನಪರಿಚಿತನಾಗಿರ್ತಕ್ಕಂಥ ನನ್ನಂಥ ವ್ಯಕ್ತಿಗೆ ಈ ಪರಿಸ್ಥಿತಿ ಆದರೆ ಇದು ಜನಸಾಮಾನ್ಯರ ಪರಿಸ್ಥಿತಿ ಹೀಗೆ. ಕಾರಣ ಸಂಬಂಧಪಟ್ಟವರು ತಕ್ಷಣವೇ ನನಗಾಗಿರ್ತಕ್ಕಂಥ ಈ ಅನ್ಯಾಯಕ್ಕೆ ಸೂಕ್ತ ನ್ಯಾಯ ಒದಗಿಸಬೇಕಂತ ನಾವು ವಿನಂತಿಸ್ಬೋದು. ನನಗೆ ಅನಿಸಿದ ಪ್ರಕಾರ ಇತ್ತೀಚಿನ ಈ ಗೋದಲು ವ್ಯವಸ್ಥೆ ಕಂಡಾಗ ಇದು ಜನರಿಗೆ ಒಳ್ಳೆ ಕೆಲಸ ಮಾಡ್ತಿದೆಯೋ ಅಥವಾ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದೆಯೋ ಅಂತ ಅನುಮಾನ ಬರ್ತದೆ. ಈಗ ನಮ್ಮಂಥವ್ರಿಗೆ ಅಷ್ಟು ಇಷ್ಟು ತಿಳುವಳಿಕೆ ಉಳ್ಳಂಥವ್ರದ್ದು ಈ ಪರಿಸ್ಥಿತಿ ಆಗಿಬಿಟ್ರೆ ಮುಂದೆ ದಲಿತರು, ಹೆಣ್ಣು ಮಕ್ಕಳು, ಪಾಪ ದಲಿತರ ಹಣೆ ಬರ ಏನಾಗ್ತದೆ ಈ ವ್ಯವಸ್ಥೆಯಿಂದ? ಅದಕ್ಕೆ ಇದು ಬಹಳ ಅಪಾಯಕಾರಿಯಾದ ವ್ಯವಸ್ಥೆ ಅಂತ ಅನ್ಸಕತ್ತಿದ್ದಾನೆ. ಇದಷ್ಟೇ ಅಲ್ಲ, ಈ SIR ಎಂಬುದೇ ಉದ್ದೇಶಪೂರ್ವಕವಾಗಿ ಕೆಲವರಿಗೆ ಅನ್ಯಾಯ ಮಾಡುವುದಕ್ಕಾಗಿ ಈ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ತಂದಿದೆ ಎಂಬ ಅನುಮಾನ ಹೋಗ್ತದೆ. ಅದೇನೇ ಆಗಲಿ, ನಾನು 22ರಿಂದ 25ರವರೆಗೂ ಕೂಡ ಏನೈತಲ್ಲ ನನ್ನ ಹೆಸರು ಆ ಲಿಸ್ಟ್ನಲ್ಲಿದೆ. ಆದರೆ ನಾವು ಯಾವುದು ಎನ್ಯುಮರೇಷನ್ ಬಂದಿಲ್ಲ. ಅದು ಕೇಳಿದ್ರೆ ಅವರ ಮುಂದೆ ಯಾವಾಗೋ ಬರ್ತದೆ ಹಾಗೆ ಅಂತ ಹೇಳ್ತಾರೆ. ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ನಮ್ಮ BLO ಯಾವ ಫಾರ್ಮ್ ಅನ್ನು ನಮಗೆ ಕೊಟ್ಟಿಲ್ಲ, ಬಂದಿಲ್ಲ. ನಾನಾಗಿ ಅವರನ್ನು ಕೇಳಿದಾಗ ಅದು ಸದ್ಯಕ್ಕಂತೂ ನಿಮ್ಮ ಹೆಸರಿಲ್ಲ, ಮುಂದೆ ಕೊಡುತ್ತೇವೆ ಎಂಬ ಒಂದು
ಮಾತನ್ನು ಹೇಳಿದ್ದಾರೆ. ಅವಾಗ ಅವ್ರೇನು ನೋಟಿಸ್ ಕೊಡ್ತಾರೆ ನಮ್ಗೆ, ಹೊರತಾಗಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಅವು ಇವು ಅಂದ್ರೆ ಅದರ ಪರಿಸ್ಥಿತಿ ಏನು ಇವುಗಳ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.